ಜೈ ಹಿಂದ್ ಸ್ನೇಹಿತರೆ, ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್. 2020 ಅಗ್ನಿವೀರ ಸೈನ್ಸ್ ನಲ್ಲಿ ಕೇಳುವಂತ ಪ್ರಮುಖ ಪ್ರಶ್ನೆಗಳು. ಅದರಲ್ಲಿ ಇವತ್ತೊಂದು ಮಾದರಿ ಪರೀಕ್ಷೆ ಯಾವ ರೀತಿ ಇದೆ ನೋಡಿ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ನೋಡಿ. ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆ ಅಂದ್ರೆ, ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವ ಅಂಗ ಯಾವುದು? ಈ ರೀತಿಯಾಗಿ ಪ್ರಶ್ನೆಗಳನ್ನ ಸೈನ್ಸ್ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಇವತ್ತು ಕೂಡ ಒಂದು ಪ್ರಶ್ನೆ ಇದೆ, ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವ ಅಂಗ ಯಾವುದಂತೇಳಿ. ಒಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವ್ದಪ್ಪ? ಆಪ್ಷನ್ ಎ ಹೃದಯ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಮೂತ್ರಪಿಂಡ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಪಿತ್ತ ಜನಕಾಂಗ ಇದೆ, ಆಪ್ಷನ್ ಡಿ ಶ್ವಾಸಕೋಶ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಿ, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನಮ್ಮಲ್ಲಿ ಒಂದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಬಟ್ ಇದರಲ್ಲಿ ಸರಿ ಉತ್ತರ ಯಾವ್ದಪ್ಪ ನಾನೇ ಹೇಳ್ತೀನಿ ಕೇಳಿದ್ವಿ. ಯಾವ್ದಪ್ಪ ಅಂದ್ರದು ಆಪ್ಷನ್ ಬಿ ಇದೆಯಲ್ಲ, ಮೂತ್ರಪಿಂಡ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಮೂತ್ರಪಿಂಡ ಇಸ್ ರೈಟ್ ಆನ್ಸರ್. ಇಡೀ ದೇಹದಲ್ಲಿ, ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವ ದೇಹದ ಯಾವ್ದಾದ್ರು ಒಂದು ಅಂಗಿದ್ರದು ಮೂತ್ರಪಿಂಡ ಅಂತ ನಾವು ಹೇಳ್ತೇವೆ ನೋಡಿ. ನಾವು ಪ್ರಶ್ನೆಯನ್ನ ಬರೀ ಆನ್ಸರ್ ಒಂದನ್ನ ಮಾತ್ರ ನೋಡ್ಬೋದು. ನೀವು ಈಗಾಗಲೇ ಅಗ್ನಿವೀರ ಆದಂತ ಒಂದು ವಿದ್ಯಾರ್ಥಿ ಒಂದು ನಿಮ್ಮ ಸಕ್ಸಸ್ನ ಸೀಕ್ರೆಟ್ ಏನಂತ ಕೇಳಿದ್ರೆ ಅವರು ಓಲ್ಡ್ ಕ್ವಶನ್ ಪೇಪರ್ ಅಂತ ಹೇಳ್ತಾರೆ. ಹಾಗಾದ್ರೆ ಓಲ್ಡ್ ಕ್ವಶನ್ ಪೇಪರ್ ಅನ್ನು ಯಾವ ರೀತಿ ನಾವು ಅನಲೈಸ್ ಮಾಡಬೇಕು? ಬರೀ ಸರಿ ಉತ್ತರ ನೋಡಿದ್ರೆ ಆಯ್ತಾ? ಅಲ್ಲ. ಇನ್ನು ಉಳಿದ 3 ಆಪ್ಷನ್ಗಳಿವೆಲ್ಲ, ಇದರ ಮೇಲೆ ಏನೇನು ಪ್ರಶ್ನೆಗಳು ಬರ್ತಾವ ಅನ್ನೋದು ಕೂಡ ನಾವು ನೋಡ್ಬೇಕಾಗುತ್ತೆ. ಮೊದಲನೇದೇನಿದೆ? ಆಪ್ಷನ್ ಎ ಇದೆ. ಈ ಹೃದಯದ ಮೇಲೆ ಏನೇನು ಪ್ರಶ್ನೆಗಳು ಬರ್ತಾವ? ಮಾನವನ ಹೃದಯದಲ್ಲಿ ಕೋಣೆಗಳು ಎಷ್ಟಂತ ಕೇಳಿದಾನೆ. ಎಷ್ಟು? 4 ಕೋಣೆ ಅಂತ ಹೇಳ್ತೇವೆ. ಹೃದಯದ ಬಗ್ಗೆ ಅಧ್ಯಯನವನ್ನು ಏನಂತ ಕರಿತೇವ್ರಿ? ಕಾರ್ಡಿಯಾಲಜಿ ಅಂತ ಕರಿತೇವ್ರಿ. ಅದೇ ರೀತಿ ಪಿತ್ತ ಜನಕಾಂಗ ಇದೆ. ಈ ಪಿತ್ತ ಜನಕಾಂಗ ಇನ್ನು ಏನೇನು ಹೆಸರಿವೆ? ಯಕೃತ ಅಂತ ಕರಿತೀವಿ, ಲಿವರ್ ಅಂತ ಕರಿತೀವಿ, ಇಲಿ ಅಂತ ಕರಿತೀವಿ. ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕ್ವಶನ್ ಬಂದಿದೆ. ಯಾವ್ದಪ್ಪ ಅದು? ಪಿತ್ತ ಜನಕಾಂಗ ಅಂತ ಕೂಡ ಕರಿತೀವಿ. ಈ ರೀತಿಯಾಗಿ ಸ್ನೇಹಿತರೆ, ನಮ್ಮಲ್ಲಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ನಲ್ಲಿ ಆಫ್ಲೈನ್ ತರಗತಿಗಳು ಈಗಾಗಲೇ ಪ್ರಾರಂಭವಾಗಿವೆ. ಒಂದು ಬ್ಯಾಚ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇನ್ನೂ ಯಾರಾದರೂ ನಮ್ಮ ಅಡ್ಮಿಷನ್ ಬರಬೇಕಾದ್ರೆ ಇನ್ನು ನೆಕ್ಸ್ಟ್ ಬ್ಯಾಚ್ ಇದೇ ತಿಂಗಳು ಇನ್ನು ಮಾರ್ಚ್ 16ರಂದು ಪ್ರಾರಂಭ ಆಗುತ್ತದೆ. ಈಗಾಗಲೇ ಬಂದು ಅಡ್ಮಿಷನ್ ವಿದ್ಯಾರ್ಥಿಗಳು ತಗೊಂಡಾರೆ. ನೀವು ಕೂಡ ಬಂದು ಒಂದು ಅಡ್ಮಿಷನ್ ತಗೋಬೇಕಾಗಿ ವಿನಂತಿ.